ಇವತ್ತು ಲೋಕಸಭೆ ಕಲಾಪದಲ್ಲಿ ರಾಹುಲ್ ಗಾಂಧಿ ಅಬ್ಬರಿಸಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಮಾತಿನಲ್ಲೂ ಬೆಂಕಿ ಉಗುಳಿದ್ದಾರೆ. ನೀಟ್ ಅಕ್ರಮ, ಅಗ್ನಿವೀರ್ ಯೋಜನೆ, ಮಣಿಪುರ ಹಿಂಸಾಚಾರ, ಮೋದಿಯ ಬಯೋಲಾಜಿಕಲ್ ಹೇಳಿಕೆ ಪ್ರಸ್ತಾಪಿಸಿ ಬಿಜೆಪಿ ನಾಯಕರನ್ನ ಇಲ್ಲಿಲ್ಲದಂತೆ ಕಾಡಿದ್ದಾರೆ. ಇನ್ನು ರಾಹುಲ್ ಗಾಂಧಿ ನೀಡಿದ ಹಿಂದೂ ಧರ್ಮದ ಕುರಿತಾದಂತ ಹೇಳಿಕೆ ಸಂಸತ್ನಲ್ಲಿ ಕೋಲಾಹಲವನ್ನೇ ಎಬ್ಬಿಸಿತು. ಮೋದಿ ರಾಹುಲ್ ಗಾಂಧಿಯ ಮಾತಿಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಬನ್ನಿ ಇವತ್ತೇನೇನಾಯ್ತು ಕಂಪ್ಲೀಟ್ ರಿಪೋರ್ಟ್ ನೋಡ್ಕೊಂಬೋಣ. गंभीर विषय है। बीजेपी को आपको कि हिंदू डर नहीं फैला सकता, हिंसक कहना ये गंभीर विषय है। बीजेपी को आपको प्रोफेशनल एग्जाम्स को आपने कमर्शियल एग्जाम्स में बदल दिया है। द त्रिशूल इज नॉट ಒಂದೊಂದು ಮಾತು ಸಿಡಿಗುಂಡು, ಪ್ರತಿ ಪ್ರಶ್ನೆ ಬೆಂಕಿಯುಂಡೆ, ಮಾತಿನಲ್ಲೂ ಚಾಟಿ. ಅಬ್ಬಬ್ಬಾ, ರಾಹುಲ್ ಗಾಂಧಿ ಇವತ್ತು ಲೋಕಸಭೆಯಲ್ಲಿ ಅಬ್ಬರಿಸಿದ್ರು. ಲೋಕಸಭೆ ವಿಪಕ್ಷ ನಾಯಕನಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಒಂದೊಂದೇ ವಾಗ್ಬಾಣಗಳನ್ನ ಬಿಟ್ರು. ನೀಟ್ ಅಕ್ರಮದಿಂದ ಹಿಡಿದು ಮಣಿಪುರ ಹಿಂಸಾಚಾರದವರೆಗೂ ದೇಶದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಸದನದಲ್ಲಿ ಧ್ವನಿ ಎತ್ತಿದ್ರು. ಇನ್ನು ರಾಗ ಆಡ್ತಾ ಇದ್ದ ಒಂದೊಂದು ಮಾತು ಕೂಡ ಎನ್ಡಿಎ ಸರ್ಕಾರದ ಎದೆಗೆ ನಾಡ್ತಾ ಇತ್ತು. ಹೇಗಿತ್ತು ಇವತ್ತಿನ ಸದನ ಸಂಘರ್ಷ ಅನ್ನೋದನ್ನ ಒಂದೊಂದಾಗೆ ತೋರಿಸ್ತೀವಿ ನೋಡಿ. ಸದನದಲ್ಲಿ ಶಿವ, ಯೇಸು, ಗುರು ನಾನಕರ ಫೋಟೋ ತೋರಿಸಿದ ರಾಹುಲ್ ಗಾಂಧಿ. ನೋಡಿದ್ರಲ್ಲ, ಇವು ರಾಹುಲ್ ಗಾಂಧಿ ಸದನದಲ್ಲಿ ತೋರಿಸಿದ ಫೋಟೋಗಳು. ಭಾಷಣ ಆರಂಭಿಸಿದ ಬಳಿಕ ರಾಹುಲ್ ಗಾಂಧಿ ಶಿವನ ಫೋಟೋ ತೋರಿಸಿದ್ರು. ಭಾಷಣ ಮಾಡುತ್ತಲೇ ಗುರುನಾನಕ್ ಹಾಗೂ ಯೇಸು ಕ್ರಿಸ್ತರ ಫೋಟೋ ಪ್ರದರ್ಶಿಸಿದ್ರು. ಡರೋ ಮತ್ ಎನ್ನುವ ತಮ್ಮ ಮಾತನ್ನ ಮತ್ತೆ ಪುನರುಚ್ಚರಿಸಿದ್ರು. जीसस क्राइस्ट की इमेज देखिए, उसमें भी आपको अभय मुद्रा दिखाई देगा। जीसस क्राइस्ट की इमेज में भी अभय मुद्रा, डरो मत, डराओ मत। और जीसस क्राइस्ट ने कहा कि अगर आपको कोई थप्पड़ मारता है तो दूसरा गाल दिखा दो। ಇದಕ್ಕೂ ಮುನ್ನ ರಾಹುಲ್ ಗಾಂಧಿ ಎದ್ದೇಳ್ತಾ ಇದ್ದ ಹಾಗೇನೆ ಬಿಜೆಪಿ ಸಂಸದರು ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ ಕೂಗಿದ್ರು. ಇದಕ್ಕೆ ಕೌಂಟರ್ ಎಂಬಂತೆ ಜೈ ಸಂವಿಧಾನ ಎನ್ನುತ್ತಲೇ ರಾಗ ಮಾತು ಆರಂಭಿಸಿದ್ರು. जय संविधान, जय संविधान। ಬಳಿಕ ರಾಹುಲ್ ಗಾಂಧಿ ಹಿಂದೂ ಧರ್ಮದ ಬಗ್ಗೆ ಪ್ರಸ್ತಾಪಿಸಿ ಬಿಜೆಪಿ ನಾಯಕರ ಕಾಲೆಳೆದ್ರು. ಹಿಂದೂ ಭಯ ಹರಡಬಾರದು, ಹಿಂದೂ ದ್ವೇಷವನ್ನ ಹರಡಬಾರದು. ಆದ್ರೆ ಬಿಜೆಪಿ 24 ಗಂಟೆಗಳ ಕಾಲ ಹಿಂಸೆ, ದ್ವೇಷವನ್ನೇ ಹರಡ್ತಾ ಇದೆ ಅಂತ ವಾಗ್ದಾಳಿ ನಡೆಸಿದ್ರು. हिंदू डर नहीं फैला सकता, हिंदू हिंसा नहीं फैला सकता, हिंदू नफरत नहीं फैला सकता। और बीजेपी 24 घंटा नफरत, हिंसा, नफरत, हिंसा। ಹೀಗೆ ರಾಹುಲ್ ಮಾತನಾಡ್ತಾ ಇದ್ದ ಹಾಗೆ ಸದನದಲ್ಲಿ ಕೋಲಾಹಲವೇ ಸೃಷ್ಟಿಯಾಯಿತು. ಪ್ರಧಾನಿ ಮೋದಿ ರಾಗ ಮಾತಿನ ನಡುವೆ ಎದ್ದು ನಿಂತು ಹಿಂದೂ ಸಮಾಜವನ್ನ ಹಿಂಸಾತ್ಮಕ ಅಂತ ಕರೆಯೋದು ಗಂಭೀರ ವಿಚಾರ ಅಂತ ತಿರುಗೇಟು ಕೊಟ್ರು. ये विषय बहुत गंभीर है। पूरे हिंदू समाज को हिंसक कहना ये गंभीर विषय है। हिंदू समाज को ಮೋದಿ ಮಾತಿಗೆ ಗರಂ ಆದ ರಾಹುಲ್ ಗಾಂಧಿ ಏರು ಧ್ವನಿಯಲ್ಲೇ ಉತ್ತರ ಕೊಟ್ರು. ಮೋದಿ ಅಂದ್ರೆ ಪೂರ್ತಿ ಹಿಂದೂ ಸಮಾಜವಲ್ಲ, ಬಿಜೆಪಿ ಮತ್ತು ಆರ್ಎಸ್ಎಸ್ ಅಷ್ಟೇ ಹಿಂದೂ ಅಲ್ಲ ಅಂತ ಸದನದಲ್ಲಿ ಅಬ್ಬರಿಸಿದ್ರು. नहीं 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 नहीं, नरेंद्र मोदी जी पूरा हिंदू समाज नहीं है, बीजेपी पूरा हिंदू समाज नहीं है, आरएसएस पूरा हिंदू समाज नहीं है। ರಾಹುಲ್ ಗಾಂಧಿ ಮಾತು ಬಿಜೆಪಿ ನಾಯಕರ ಕಣ್ಣು ಕೆಂಪಗಾಗಿಸಿತು. ತಕ್ಷಣವೇ ಎದ್ದು ನಿಂತ ಗೃಹ ಸಚಿವ ಅಮಿತ್ ಶಾ ರಾಹುಲ್ ಕ್ಷಮೆಯಾಚನೆಗೆ ಪಟ್ಟು ಹಿಡಿದ್ರು. और इस सदन में और संवैधानिक पद पर बैठे हुए व्यक्ति ने, मैं मानता हूं मान्यवर, उन्होंने इसकी माफी मांगनी चाहिए। ಆದ್ರೆ ಬಿಜೆಪಿ ಸಂಸದರ ಮಾತಿಗೆ ರಾಹುಲ್ ಗಾಂಧಿ ಜಗ್ಗಲಿಲ್ಲ. ಈ ನಡುವೆ ರಾಹುಲ್ ಗಾಂಧಿ ಹೇಳಿಕೆ ಬಗ್ಗೆ ಬಿಜೆಪಿ ನಾಯಕರು ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಸದನದ ಹೊರಗೂ ರಾಹುಲ್ ಹಿಂದೂ ವಿರೋಧಿ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಗಂಭೀರ ಆರೋಪ ಮಾಡ್ತಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಪ್ರಿಯಾಂಕಾ ಗಾಂಧಿ ಅಣ್ಣನ ಬೆನ್ನಿಗೆ ನಿಂತಿದ್ದಾರೆ. मेरे भाई कभी हिंदुओं का अपमान नहीं कर सकते, बहुत स्पष्ट बोला है उन्होंने बीजेपी के बारे में बोला है, उन्होंने बीजेपी के नेताओं के बारे में बोला है।
देखिए ಇತ್ತ ರಾಹುಲ್ ಗಾಂಧಿಯ ವಾಗ್ಬಾಣ ಸದನದಲ್ಲಿ ಮುಂದುವರಿತು. ಅಗ್ನಿವೀರ್ ಯೋಜನೆಯ ಬಗ್ಗೆ ಪ್ರಸ್ತಾಪ ಮಾಡಿ ಕೇಂದ್ರದ ವಿರುದ್ಧ ಅಬ್ಬರಿಸಿದ್ರು. ತಾವು ಅಧಿಕಾರಕ್ಕೆ ಬಂದ್ರೆ ತೆಗೆದುಹಾಕ್ತೇವೆ, ಅಧಿಕಾರಕ್ಕೆ ಬಂದೇ ಬರ್ತೀವಿ ಅಂತ ಗುಡುಗಿದ್ರು. इनको अग्निवीर अच्छा लगता है, आप उसको रखिए, हम उसको बदल देंगे, हटा देंगे। कि अग्निवीर सेना के खिलाफ है, जवानों के खिलाफ है, देशभक्तों के खिलाफ स्कीम है जीएसटी। ರಾಹುಲ್ ಗಾಂಧಿಯ ವಾಗ್ದಾಳಿ ಇಷ್ಟಕ್ಕೆ ನಿಲ್ಲಲಿಲ್ಲ. ಮಣಿಪುರ ಹಿಂಸಾಚಾರವನ್ನು ಪ್ರಸ್ತಾಪಿಸಿ ಮೋದಿ ವಿರುದ್ಧ ಕುಟುಕಿದ್ರು. ಅಷ್ಟೇ ಅಲ್ಲ, ಹಿಂಸಾಚಾರ ನಡೆದ್ರು, ಮೋದಿ ಈವರೆಗೂ ಅಲ್ಲಿಗೆ ಭೇಟಿ ಕೊಡ್ಲಿಲ್ಲ ಅಂತ ಹರಿಹಾಯ್ದ್ರು. आज तक हिंदुस्तान के प्रधानमंत्री मणिपुर नहीं गए हैं। ऐसा लगता है कि मणिपुर हिंदुस्तान का प्रदेश ही नहीं। मेरा डायरेक्ट कनेक्शन भगवान के साथ है, मैं नहीं बोल रहा हूं, प्रधानमंत्री मोदी जी ने बोला है। भगवान का मैसेज आया होगा, मोदी जी नोटबंदी कर दीजिए, नोटबंदी कर दिया, डायरेक्ट ऊपर से आया मैसेज, ऑर्डर आया खटाक। और अलग अलग ऑर्डर आते हैं, अदानी जी वाला ऑर्डर आता है, बंबई एयरपोर्ट अदानी जी को ऊपर से ऑर्डर आता है, खटाक खटाखट 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 ऑर्डर आते हैं। ಮೋದಿ ವಾರಣಾಸಿಯಿಂದ ಸ್ಪರ್ಧಿಸಿದ್ದ ಬಗ್ಗೆಯೂ ರಾಹುಲ್ ಲೇವಡಿ ಮಾಡಿದ್ರು. ಅಯೋಧ್ಯೆಯಲ್ಲಿ ಸೋಲ್ತೀವಿ ಅಂತ ಸಮೀಕ್ಷೆ ಬಂದ ತಕ್ಷಣ ವಾರಣಾಸಿಗೆ ಹೋದ್ರು ಅಂತ ಮೋದಿಯ ಕಾಲೆಳೆದ್ರು. कि 3 बार नरेंद्र मोदी ने टेस्ट किया, 2 बार क्या मैं अयोध्या से लड़ जाऊं, और सर्वेयर्स ने कहा अयोध्या में मत लड़ जाना, अयोध्या में मत लड़ जाना, अयोध्या की जनता हरा देगी। और इसीलिए प्रधानमंत्री वाराणसी गए और वहां बच के निकले। ಇಷ್ಟೇ ಅಲ್ಲ, ರಾಹುಲ್ ಗಾಂಧಿ ನೀಟ್ ಪರೀಕ್ಷೆಯ ಅಕ್ರಮದ ಬಗ್ಗೆ ಭಾಷಣ ಮಾಡಿದ್ರು. ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ಬಾಣ ಬಿಡುತ್ತಾ ಪ್ರೊಫೆಷನಲ್ ಪರೀಕ್ಷೆಯನ್ನ ನೀವು ಕಮರ್ಷಿಯಲ್ ಪರೀಕ್ಷೆಯಾಗಿ ಬದಲಿಸಿದ್ದೀರಿ ಅಂತ ಬೆಂಕಿ ಉಗುಳಿದ್ರು. प्रोफेशनल एग्जाम्स को आपने कमर्शियल एग्जाम्स में बदल दिया है। नीट इज नॉट अ प्रोफेशनल एग्जाम, नीट इज अ कमर्शियल एग्जाम। ಇದಕ್ಕೂ ಮೊದಲು ರಾಹುಲ್ ಗಾಂಧಿ ನೀಟ್ ಪರೀಕ್ಷೆಯ ಚರ್ಚೆ ಬಗ್ಗೆ ಪಟ್ಟು ಹಿಡಿದಿದ್ರು. ಒಂದು ದಿನ ಚರ್ಚೆಗೆ ಮೀಸಲಿಡಿ ಅಂತ ಆಗ್ರಹ ಮಾಡಿದ್ರು. ಆದರೆ ಚರ್ಚೆಯ ನಿಗದಿ ಬಗ್ಗೆ ಯಾವುದೇ ನಿರ್ಧಾರ ಆಗಿಲ್ಲ. ಇದರಿಂದ ಕೆರಳಿದ ಇಂಡಿಯಾ ಮೈತ್ರಿಕೂಟದ ನಾಯಕರು ಸಭಾತ್ಯಾಗ ಮಾಡೋ ಮೂಲಕ ಸಂಸತ್ ಹೊರಗಡೆ ಪ್ರತಿಭಟನೆ ನಡೆಸಿದ್ರು. ಬ್ಯೂರೋ ರಿಪೋರ್ಟ್, TV9.